ಲಂಚ್ ಬಾಕ್ಸಿಗಂತಲೇ ಸ್ಪೆಷಲ್ ಆಗಿರುವ ಹಾಗೆ ಅಷ್ಟೇ ಟೇಸ್ಟಿ ಆಗಿರುವಂತಹ ಒಂದು ರೈಸ್ ರೆಸಿಪಿನ ಇವತ್ತು ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪೂವಿಸ್ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಆಲೂಗೋಬಿ ರೈಸ್. ಈ ಆಲೂಗೋಬಿ ರೈಸ್ನ ಮಾಡೋದಕ್ಕೆ ಮೊದಲು 1 ಕಪ್ನಷ್ಟು ಗೋಬಿಯನ್ನು ಈ ರೀತಿಯಾಗಿ ಬಿಸಿ ನೀರಿನಲ್ಲಿ 5 ನಿಮಿಷ ನೆನೆಸಿಟ್ಕೋಬೇಕು. ಈ ರೀತಿಯಾಗಿ ಮಾಡೋದರಿಂದ ಅದರಲ್ಲಿರುವ ಹುಳು ಮತ್ತು ಕಸ ಎಲ್ಲವೂ ಕ್ಲೀನ್ ಆಗಿಬಿಡುತ್ತೆ. ನಂತರ ಇವಾಗ ನಾನಿಲ್ಲಿ 200 ಗ್ರಾಮ್ನಷ್ಟು ಅಕ್ಕಿಯನ್ನು ತಗೊಂಡು ಅದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಅದಕ್ಕೆ ನೀರನ್ನು ಹಾಕಿ ಇದನ್ನು ಅರ್ಧ ಗಂಟೆವರೆಗೂ ನಾನು ನೆನೆಸಿಡ್ತಾ ಇದ್ದೀನಿ. ನೀವಿದಕ್ಕೆ ಸೋನಾ ಮಸೂರಿ ಅಕ್ಕಿಯನ್ನಾದರೂ ಬಳಸಬಹುದು ಅಥವಾ ಬಾಸ್ಮತಿ ಅಕ್ಕಿಯನ್ನಾದರೂ ಬಳಸಬಹುದು. ನಂತರ ಒಂದು ಮಿಕ್ಸರ್ ಜಾರ್ಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 1 ಟೀ ಸ್ಪೂನಷ್ಟು ಸೋಂಪನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೀವಿಲ್ಲಿ ಬೇಕಾದರೆ ಇದಕ್ಕೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕೋಬಹುದು. ನಂತರ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ನಂತರ ಇದಕ್ಕೆ 1 ಪಲಾವ್ ಎಲೆ, 1 ಇಂಚಿನಷ್ಟು ಚಕ್ಕೆ ಹಾಗೆ 3 ರಿಂದ 4 ಲವಂಗ, 1 ಸ್ಟಾರ್ ಸೊಂಪು ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಬಳಸ್ತಾ ಇದ್ದೀನಿ. ನೀವಿಲ್ಲಿ ಬೇಕಾದರೆ 2 ಏಲಕ್ಕಿಯನ್ನು ಕೂಡ ಹಾಕೋಬಹುದು. ನಂತರ ಇದಕ್ಕೆ ಉದ್ದವಾಗಿ ಹೆಚ್ಚಿರುವಂತಹ 1 ಈರುಳ್ಳಿ, 3 ರಿಂದ 4 ಉದ್ದವಾಗಿ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿಯನ್ನು ಸೇರಿಸಿ ಇವುಗಳ ಬಣ್ಣ ಸ್ವಲ್ಪ ಬದಲಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ದೊಡ್ಡ ಟೊಮೆಟೊವನ್ನು ಚಿಕ್ಕದಾಗಿ ಕತ್ತರಿಸಿ ಸೇರಿಸ್ಕೋಬೇಕು. ಟೊಮೆಟೊವನ್ನು ಹಾಕಿ ಇದನ್ನು ಕೂಡ 1 ರಿಂದ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಈ ಮೊದಲೇ ಮಾಡಿಟ್ಟುಕೊಂಡಂತಹ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ 1 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲವನ್ನು ಕೂಡ ಸೇರಿಸ್ಕೋಬೇಕು. ನೀವಿಲ್ಲಿ ಬಿರಿಯಾನಿ ಮಸಾಲೆಯ ಬದಲಾಗಿ ಗರಂ ಮಸಾಲವನ್ನು ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ ಬಿರಿಯಾನಿ ಮಸಾಲೆಯನ್ನು ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಮಸಾಲೆಯನ್ನು ಸೇರಿಸಿದ ಮೇಲೆ ಅದನ್ನು ಕೂಡ 1 ರಿಂದ 2 ನಿಮಿಷ ಚೆನ್ನಾಗಿ ಕೈಯಾಡಿಸ್ಕೋಬೇಕು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕಲಸಿ 1 ಕಪ್ನಷ್ಟು ಗೋಬಿ ಹಾಗೆ 1 ಕಪ್ನಷ್ಟು ಆಲೂಗಡ್ಡೆಯನ್ನು ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕತ್ತರಿಸಿ ಅವುಗಳನ್ನು ಸೇರಿಸ್ಕೋಬೇಕಾಗುತ್ತೆ. ನಂತರ ಇವೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವಿಲ್ಲಿ ಬೇಕಾದರೆ ಸ್ವಲ್ಪ ಚಿಕ್ಕ ಪೀಸ್ಗಳನ್ನೇ ಮಾಡಿಕೊಂಡು ಸೇರಿಸ್ಕೋಬಹುದು. ಆದರೆ ದೊಡ್ಡ ಪೀಸ್ಗಳಾದರೆ ಅಲ್ಲಲ್ಲಿ ಬಾಯಿಗೆ ಸಿಗೋದ್ರಿಂದ ಇದರ ರುಚಿ ತುಂಬಾ ಚೆನ್ನಾಗನ್ಸುತ್ತೆ. ನಂತರ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು 1 ಕುದಿ ಬರೋವರೆಗೂ ಈ ರೀತಿಯಾಗಿ ಬಿಡಬೇಕಾಗುತ್ತೆ. ಈ ರೀತಿಯಾಗಿ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಕೈಯಾಡಿಸಿ ನಂತರ ನಾವು ಈ ಮೊದಲೇ ನೆನೆಸಿಟ್ಟಂತಹ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ನೀರಿನ ಪ್ರಮಾಣ ತುಂಬಾ ಮುಖ್ಯ ಆಗುತ್ತೆ. ನಾನಿಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಅಕ್ಕಿಯನ್ನು ಸೇರಿಸಿ ಅದರ ಮುಚ್ಚಳವನ್ನು ಮುಚ್ಚಿ ಇದನ್ನು 2 ವಿಷಲ್ಸ್ ಕೂಗಿಸ್ಕೋಬೇಕು. ಇವಾಗ 2 ವಿಷಲ್ಸ್ ಆದಮೇಲೆ ನಾನಿದನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಅನ್ನ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿಯಾಗಿ ಉದುರುದುರಾಗಿ ಆಗಬೇಕು ಅಂದರೆ ನೀರಿನ ಪ್ರಮಾಣ ತುಂಬಾ ಮುಖ್ಯ ಆಗುತ್ತೆ. ಇವಾಗ ಬಿಸಿ ಬಿಸಿಯಾದಂತಹ ಸಖತ್ ಟೇಸ್ಟಿಯಾದಂತಹ ಆಲೂಗೋಬಿ ರೈಸ್ ರೆಡಿ. ಇದನ್ನು ನೀವು ಯಾವುದೇ ರಾಯ್ತದೊಂದಿಗೂ ಕೂಡ ಸರ್ವ್ ಮಾಡಬಹುದು. ನಾವು ಮಾಡೋ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.